ರೋಡ್ ಪೂಜೆ ಇವೆಲ್ಲ ಮಾಡಿದ್ದೆ. ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಸುಮಾರು ಒಂದು 3 ಕೋಟಿ ಬೆಲೆ ಮಾಡುವಂಥ ರಸ್ತೆಗೆ ಪೂಜೆ ಮಾಡಿದ್ದು. ಮತ್ತು ಗಂಗಾವತಿ ನಗರದಲ್ಲಿ ಇವಾಗ ತಾವು ನೋಡ್ತಾ ಇರುವಂಥ ಈ ನೀಲಕಂಠೇಶ್ವರ ಸರ್ಕಲ್ನಿಂದ ರಾಣಾ ಪ್ರತಾಪ್ ಸರ್ಕಲ್ ತನಕ 13 ಕೋಟಿ ವೆಚ್ಚದಲ್ಲಿ KKRDB ಫಂಡಲ್ಲಿ ಒಂದು 80 ಅಡಿ ರಸ್ತೆಗೆ ಇವತ್ತು ಪೂಜೆ ಮಾಡಿರುವಂಥದ್ದು. ನಿರ್ಮಲ ತುಂಗಭದ್ರಾ ಅಭಿಯಾನ ಅಂತ ಹೌದು. ನದಿ ಉಳಿಸಬೇಕಾದ ಅನಿವಾರ್ಯತೆಗಳಿದೆ. ಏನು ಸರ್ ನೀವು ಶಾಸಕರಾಗಿ ಮತ್ತು ನಿಜವಾಗ್ಲೂ ಹೇಳಬೇಕಂತಂದರೆ ನಮ್ಮ ದೆಹಲಿಯಿಂದ ಒಂದು ರಾಷ್ಟ್ರೀಯ ಪರ್ಯಾವರಣ ಟ್ರಸ್ಟ್ ಕಡೆಯಿಂದ ಇವತ್ತು ನಿರ್ಮಲ ತುಂಗಭದ್ರಾ ನದಿ ಅಭಿಯಾನ ಇವತ್ತು ನಮ್ಮ ಗಂಗಾವತಿ ನಗರದಲ್ಲಿ ಪಾದಯಾತ್ರೆಗೆ ಚಾಲನೆ ಕೊಟ್ಟಿರುವಂಥದ್ದು. ಮತ್ತು ಸುಮಾರು ಶೃಂಗೇರಿಯಿಂದ ಹಿಡಿದು ಅವರು ಕಿಷ್ಕಿಂಧ ತನಕ ಆ ತುಂಗಭದ್ರಾ ನದಿ ರಕ್ಷಣೆಗೋಸ್ಕರ ಪಾದಯಾತ್ರೆ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ಸಂಪೂರ್ಣವಾಗಿ ಅವರಿಗೆ ಎಷ್ಟು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ತಿಳಿಸಿದರೂ ಕೂಡ ಕಡಿಮೆ. ಅಂದರೆ ಇವತ್ತು ನದಿ ತೀರದಲ್ಲಿ ಇರುವಂಥ ಅರಣ್ಯ ಭೂಮಿಯನ್ನು ಕೆಲವೊಬ್ಬರು ಧ್ವಂಸ ಮಾಡೋದ್ರ ಮೂಲಕ ಅದನ್ನು ಒತ್ತುವರಿ ಮಾಡಿಕೊಳ್ಳೋದ್ರ ಮೂಲಕ ನದಿಗೆ ತೊಂದರೆ ಆಗ್ತಾ ಇರೋದು ಒಂದು. ಇನ್ನೊಂದು ಎಲ್ಲ ನಗರಗಳಲ್ಲಿ ಆ ತ್ಯಾಜ್ಯವನ್ನು ಅಂದರೆ ಇವತ್ತು ಯಾವುದೇ ಒಂದು ಡ್ರೈನೇಜ್ಗೆ ಸಂಬಂಧಪಟ್ಟಿರುವಂಥ ಇದನ್ನು ಪ್ಯೂರಿಫಿಕೇಷನ್ ಮಾಡಿ ನಗರಕ್ಕೆ ಬಳಸ್ಕೊಳ್ಳೋದನ್ನು ಬಿಟ್ಟು ಅದೆಲ್ಲವುದನ್ನು ಕೂಡ ನದಿಗೆ ಬಿಡ್ತಾ ಇರುವಂಥದ್ದು. ನದಿಯಲ್ಲಿರುವಂಥ ಎಲ್ಲ ಜೀವರಾಶಿಗಳಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಈ ರೀತಿ ಮುಂದುವರಿಯೋದ್ರಿಂದ ಇನ್ನೊಂದು ನಮ್ಮ ವಿಜ್ಞಾನಿಗಳು ಎಕ್ಸ್ಪರ್ಟ್ಸ್ ಅವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಇದೇ ರೀತಿ ಮುಂದುವರಿದರೆ ಇನ್ನೊಂದು 3 ದಶಕಗಳ ಒಳಗಡೆ ನಮಗೆ ಕೇವಲ ತುಂಗಭದ್ರಾ ನದಿ ಅನ್ನೋದು ಕುಡಿಯೋ ನೀರಿಗೆ ಮಾತ್ರ ಸೀಮಿತ ಆಗುತ್ತೆ. ಆಗಲಿ ರೈತರಿಗೆ ಯಾರಿಗೇ ಆಗಲಿ ಕೂಡ ಒಂದು ಜೀವನಾಡಿ ಅಂತ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಅದು ಯಾವುದು ಕೂಡ ನಾವು ಕಣ್ಣಾರೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ತಾಯಿ ತುಂಗಭದ್ರಾ ನದಿಯನ್ನು ರಕ್ಷಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ಒಂದು ಜನಜಾಗೃತಿಯನ್ನು ಮೂಡಿಸೋದಕ್ಕೆ ಇವತ್ತೇನು ಶೃಂಗೇರಿಯಿಂದ ಕಿಷ್ಕಿಂಧವರೆಗೆ ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಪಾದಯಾತ್ರಿಗಳು. ಮತ್ತು ಇವತ್ತು ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳೋದು ಮಾತ್ರ ಅಲ್ಲ, ಬರುವಂಥ ದಿನಗಳಲ್ಲಿ ಇದೇ ವಿಚಾರವನ್ನು ಇಡೀ ನಮ್ಮ ತುಂಗಭದ್ರಾ ನದಿ ತೀರದಲ್ಲಿ ಪ್ರತಿ ಗ್ರಾಮಕ್ಕೂ ಕೂಡ ನಾನು ಸ್ವತಃ ಹೋಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ.